ದಡ್ಡ ಮನುಷ್ಯ ನೆಲಕ್ಕೆ ಭಾರ ಅನ್ನಕ್ಕೆ ಖಾರ ಎಂಬ ಗಾದೆ ಮಾತು ಸೋಮಾರಿ ಮತ್ತು ಬುದ್ಧಿಶಕ್ತಿ ಬಳಸದ ಮನುಷ್ಯನ ವ್ಯರ್ಥ ಜೀವನವನ್ನು ಅತ್ಯಂತ ಮಾರ್ಮಿಕವಾಗಿ ಟೀಕಿಸುತ್ತದೆ. ಈ ಗಾದೆ ಮಾತಿನ ಕುರಿತಾದ ಸಂಪೂರ್ಣ ಪ್ರಬಂಧ ಇಲ್ಲಿದೆ. ಪೀಠಿಕೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಗಾದೆಗಳು ಹಿರಿಯರ ಅನುಭವದ ಅಮೃತವಿದ್ದಂತೆ. ಇವು ಅತ್ಯಲ್ಪ ಪದಗಳಲ್ಲಿ ಅತಿ ಹೆಚ್ಚಿನ ಅರ್ಥವನ್ನು ತಿಳಿಸುತ್ತವೆ. ದಡ್ಡ ಮನುಷ್ಯ ನೆಲಕ್ಕೆ ಭಾರ ಅನ್ನಕ್ಕೆ ಖಾರ ಎಂಬ ಗಾದೆಯು ಮನುಷ್ಯನಿಗೆ ಇರಬೇಕಾದ ಕನಿಷ್ಠ ಜವಾಬ್ದಾರಿ ಮತ್ತು ಕ್ರಿಯಾಶೀಲತೆಯ ಮಹತ್ವವನ್ನು ಸಾರುತ್ತದೆ. ವಿಷಯ ವಿವರಣೆ. ಈ ಗಾದೆ ಮಾತಿನಲ್ಲಿ 2 ಮುಖ್ಯ ಅಂಶಗಳಿವೆ. ನೆಲಕ್ಕೆ ಭಾರ. ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಯೂ ತನ್ನದೇ ಆದ ಕೆಲಸವನ್ನು ಮಾಡುತ್ತದೆ. ಆದರೆ ಬುದ್ಧಿ ಇದ್ದು ಅದನ್ನು ಬಳಸದೆ, ಕಷ್ಟಪಟ್ಟು ಕೆಲಸ ಮಾಡದೆ ಸೋಮಾರಿಯಾಗಿ ಕಾಲ ಕಳೆಯುವವನು ಈ ಭೂಮಿಗೆ ಕೇವಲ ತೂಕದ ಹೊರೆಯಾಗುತ್ತಾನೆ. ಅಂತಹವನಿಂದ ಸಮಾಜಕ್ಕಾಗಲಿ ದೇಶಕ್ಕಾಗಲಿ ಅಥವಾ ಅವನಿಗಾಗಲಿ ಯಾವುದೇ ಪ್ರಯೋಜನವಿರುವುದಿಲ್ಲ. ಅನ್ನಕ್ಕೆ ಖಾರ. ಅನ್ನ ಎಂಬುದು ಕಷ್ಟಪಟ್ಟವನಿಗೆ ಸಿಗುವ ಪ್ರತಿಫಲ. ಏನೂ ಕೆಲಸ ಮಾಡದೆ ಕೇವಲ ಕುಳಿತು ಉಣ್ಣುವವನಿಗೆ ಆ ಆಹಾರವು ವ್ಯರ್ಥ ಎಂದರ್ಥ. ಅವನು ತಿನ್ನುವ ಪ್ರತಿಯೊಂದು ತುತ್ತು ತನಗೆ ಸಲ್ಲದಿದ್ದರೂ ತಿನ್ನುತ್ತಿದ್ದಾನೆ ಎಂಬ ಕಾರಣಕ್ಕೆ ಅದು ಅನ್ನಕ್ಕೆ ಖಾರ, ಅಂದರೆ ಹೊರೆ ಅಥವಾ ಅನ್ಯಾಯ ಎಂದು ಕರೆಯಲ್ಪಟ್ಟಿದೆ. ದಡ್ಡತನ ಎಂದರೆ ಏನು? ಇಲ್ಲಿ ದಡ್ಡ ಎಂದರೆ ಕೇವಲ ಓದುಬರಹ ಬಾರದವನು ಎಂದಲ್ಲ. ಬದಲಾಗಿ ಸೋಮಾರಿ, ಜವಾಬ್ದಾರಿ ಇಲ್ಲದವನು ಮತ್ತು ಬದಲಾವಣೆಗೆ ಒಗ್ಗದವನು ಎಂದರ್ಥ. ಕೈಕಾಲುಗಳು ಚೆನ್ನಾಗಿದ್ದರೂ ಪರಾವಲಂಬಿಯಾಗಿ ಬದುಕುವವನು ಬುದ್ಧಿವಂತನಾಗಿದ್ದರೂ ಆತ ದಡ್ಡನೇ ಸರಿ. ಮನುಷ್ಯ ತನ್ನ ಶ್ರಮದ ಮೂಲಕ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಸಾಮಾಜಿಕ ಪ್ರಾಮುಖ್ಯತೆ. ಸಮಾಜವು ಚಲನಶೀಲತೆಯಿಂದ ಕೂಡಿರುತ್ತದೆ. ಪ್ರತಿಯೊಬ್ಬರೂ ತಮ್ಮ ಕೈಲಾದ ಕೆಲಸ ಮಾಡಿದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ. ಸೋಮಾರಿಗಳ ಸಂಖ್ಯೆ ಹೆಚ್ಚಾದಷ್ಟೂ ದೇಶದ ಪ್ರಗತಿ ಕುಂಠಿತವಾಗುತ್ತದೆ. ಶ್ರಮವಿಲ್ಲದ ಬದುಕು ಕೇವಲ ಪ್ರಾಣಿಗಳ ಬದುಕಿಗೆ ಸಮಾನ. ಮನುಷ್ಯನಿಗೆ ವಿವೇಚನಾ ಶಕ್ತಿ ಇರುವುದರಿಂದ ಅದನ್ನು ಬಳಸಿಕೊಂಡು ಸ್ವಾವಲಂಬಿಯಾಗಿ ಬದುಕಬೇಕು. ಉಪಸಂಹಾರ. ಒಟ್ಟಾರೆಯಾಗಿ ಈ ಗಾದೆ ಮಾತು ನಮಗೆ ಸೋಮಾರಿತನವನ್ನು ಬಿಟ್ಟು ಕ್ರಿಯಾಶೀಲರಾಗಲು ಪ್ರೇರೇಪಿಸುತ್ತದೆ. ಕಾಯಕವೇ ಕೈಲಾಸ ಎಂದು ನಂಬಿ ದುಡಿಯುವವನಿಗೆ ಎಂದಿಗೂ ಭೂಮಿ ಭಾರವಾಗುವುದಿಲ್ಲ. ನಾವು ಕಷ್ಟಪಟ್ಟು ದುಡಿದು ನಮ್ಮ ಬದುಕನ್ನು ನಾವೇ ರೂಪಿಸಿಕೊಂಡಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಗೌರವ ಸಿಗುತ್ತದೆ.